ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಎರಡು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಒಂದು ನಾಯಕತ್ವ ಬದಲಾವಣೆ, ಮತ್ತೊಂದು ಕ್ಯಾಬಿನೆಟ್ ರೀಶಫಲ್. ಈಗ ಸಚಿವ ಸ್ಥಾನಕ್ಕಾಗಿ ಹಿರಿಯ ಶಾಸಕರು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದ್ರು. ಅದರಲ್ಲಿ ಬಿಡದಿಯಲ್ಲಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದರೆ ಸಾಕಷ್ಟು ಜನ ಕಾಂಗ್ರೆಸ್ನ ಹಿರಿಯ ಶಾಸಕರು ಸಚಿವಾಕಾಂಕ್ಷಿಗಳಿದ್ದಾರೆ. 2.5 ವರ್ಷದ ಬಳಿಕ ಸಚಿವ ಸಂಪುಟ ಪುನರ್ರಚನೆ ಅಂತ ಹೈಕಮಾಂಡೇ ಹೇಳಿತ್ತು ಅಂತ ಕೆಲವೊಂದಿಷ್ಟು ಶಾಸಕರು ಹೇಳ್ತಾ ಇದ್ದಾರೆ. ಮಂತ್ರಿಮಂಡಲ ಬದಲಾವಣೆ ಹಿಂದೆಯೇ ತೀರ್ಮಾನ ಆಗಿತ್ತು, ಅದನ್ನ ಸಿಎಂಗೆ ಜ್ಞಾಪನ ಮಾಡಿಸ್ತೀವಿ ಅಷ್ಟೇ ಅಂತ ಒಂದ್ ಕಡೆ ಬಾಲಕೃಷ್ಣ ಹೇಳ್ತಾ ಇದ್ದಾರೆ. 20 ಮಂತ್ರಿಗಳನ್ನ ಬದಲಾಯಿಸಿ ಅವಕಾಶ ಕೊಡಬೇಕು. 20 ಮಂತ್ರಿಗಳನ್ನ, ಈಗ ಹಾಲಿ ಮಂತ್ರಿಗಳೇನಿದಾರಲ್ಲ ಅವರನ್ನ ಬದಲಾಯಿಸಿ ಹೊಸಬರಿಗೆ ಅವಕಾಶ ಕೊಡಿ. ಈ ವಿಚಾರವಾಗಿ ಸಿಎಂ ಭೇಟಿಯಾಗಿ ಚರ್ಚೆ ಮಾಡಿದ್ದೀವಿ. 3-4 ಬಾರಿ ಗೆದ್ದಿರುವ 40 ಶಾಸಕರಿದ್ದೀವಿ. ಸಿಎಂ ಮೂಲಕ ಹೈಕಮಾಂಡ್ಗೂ ನಾವು ಮನವಿ ಮಾಡಿದ್ದೀವಿ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅನ್ನೋ ಓಪನ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾಕಂದರೆ ಪಕ್ಷ ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಮಂತ್ರಿಗಳನ್ನ ಬದಲಾವಣೆ ಮಾಡಿ ಒಂದು 20 ಜನನ್ನ ನಮಗೆ ಅವಕಾಶ ಮಾಡಿಕೊಡಿ. 3 ಬಾರಿ 4 ಬಾರಿ ನಾವೆಲ್ಲ ಗೆದ್ದಿದ್ದೀವಿ. ನಮ್ಮಲ್ಲಿ ಯಾರಿಗಾರ ಮಾಡಿಕೊಡಿ, ನೀವು 40 ಜನದ ಮೇಲಿದ್ದೀವಿ ನಾವು. ನೀವು ಯಾರಿಗಾರ ಮಾಡಿಕೊಡಿ, ನಮಗೊಂದು ಅವಕಾಶ ಮಾಡಿಕೊಡಿ. ಸ್ವಲ್ಪ ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ರೆ ಹೊಸ ಬದಲಾವಣೆ ಆದರೆ ಇನ್ನೂ ಸ್ವಲ್ಪ ಪಕ್ಷಕ್ಕೆ ಹೆಸರು ಬರ್ತಕ್ಕಂಥದ್ದು ಮತ್ತು ಚಾಲ್ತಿಗೆ ಬೇರೆ ಕೆಲಸಗಳಿಗೆ ಚಾಲ್ತಿ ಸಿಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ಮನವಿಯನ್ನು ಅವ್ರಿಗೆ ಮಾಡಿದ್ದೀವಿ. ಅವ್ರ ಮುಖಾಂತರ ಹೈಕಮಾಂಡ್ಗೆ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ. ಸಿ ಎಮ್ಮು ಈ ಬಡ್ಜೆಟ್ ಇದು ಚುನಾವಣೆ ಆದ ನಂತರ, ಉಪಚುನಾವಣೆ ಆದ ನಂತರ ನಾನು ಹೈಕಮಾಂಡ್ ಗಮನಕ್ಕೆ ತರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸರ್, ಇಷ್ಟು ದಿನ ನಾಯಕತ್ವ ಬದಲಾವಣೆ ಅನ್ನೋ ಒಂದಷ್ಟು ಚರ್ಚೆಗಳಾಗ್ತಿತ್ತು. ಈಗ ಕ್ಯಾಬಿನೆಟ್ ರೀಶಫಲ್ ಅನ್ನುವಂಥ ವಿಚಾರ ಮುಂದೆ ಬಂದಿರುವಂಥದ್ದು ಯಾವ್ದು ಮೊದಲು ಮಾಡಬೇಕು ಅಂತೇಳಿ ಸರ್? ನಾನು ಹೈಕಮಾಂಡ್ ಪಕ್ಕದಲ್ಲಿದ್ದೀರ ಅದನ್ನ ಹೇಳಿವೆ. ಒತ್ತಾಯ ಏನು ಮಾಡ್ತೀವಿ?